Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, we understood that many Indian reformer brought many reforms in Indian society in the 19th century. But interestingly, that many foreigners also participated in the reformative works in India. Among them, Anne Besant and their Theosophical Society is very prominent. So today, now we are going to discuss about Theosophical Society and their reformative works. Dear students, the word theosophy originated from two words, theo and Sophie. Theo means God and Sophie means wisdom or knowledge. Hence, the word Theosophical Society means that society which is constantly trying for the knowledge of God. Theosophical means the society which is constantly trying for the knowledge of God. ಥಿಯೋ ಅಂದರೆ ದೇವರು, ಸೋಫಿ ಅಂತಂದರೆ ಜ್ಞಾನ. ದೇವರ ಬಗೆಗಿನ ಜ್ಞಾನವನ್ನು ಹುಡುಕ್ತಕ್ಕಂಥ ಅಥವಾ ಅದನ್ನು ದೇವರ ಬಗೆಗಿನ ಜ್ಞಾನವನ್ನು ಪಡೆಯಲು ಪ್ರಯತ್ನ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ನಾವು ಥಿಯೋಸಾಫಿಕಲ್ ಸೊಸೈಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಥಿಯೋಸಾಫಿಕಲ್ ಸೊಸೈಟಿ ವಾಸ್ ಫೌಂಡೆಡ್ ಇನ್ ನ್ಯೂಯಾರ್ಕ್. ನೋಡಿ, ಭಾರತದಲ್ಲಿ ಥಿಯೋಸಾಫಿಕಲ್ ಸಂಸ್ಥೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದು ಅಮೆರಿಕಾದ ನ್ಯೂಯಾರ್ಕ್ನಲ್ಲಿ 1875ರಲ್ಲಿ ಸ್ಥಾಪನೆ ಆಗಿತ್ತು. ದ ಥಿಯೋಸಾಫಿಕಲ್ ಸೊಸೈಟಿ ವಾಸ್ ಫೌಂಡೆಡ್ ಇನ್ ನ್ಯೂಯಾರ್ಕ್ ಇನ್ 1875 CE by Madam H.P. Blavatsky and Colonel H.S. Wolcott. Madam Blavatsky and Wolcott founded the Theosophical Society in New York in 1875 CE. Both of them were invited in India by Swami Dayananda Saraswati. Madam Blavatsky and Colonel H.S. Wolcott were invited in India by Swami Dayananda Saraswati. ಸ್ವಾಮಿ ದಯಾನಂದ ಸರಸ್ವತಿಯವರ ಆಹ್ವಾನದ ಮೇರೆಗೆ ಬ್ಲವಾಟ್ಸ್ಕಿ ಮತ್ತು ವೋಲ್ಕಾಟ್ ಅಂತಕ್ಕಂಥವರು ಭಾರತಕ್ಕೆ ಬಂದರು. ಆಫ್ಟರ್ ರೀಚಿಂಗ್ ಇಂಡಿಯಾ, ದೇ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ಸ್ ಇನ್ ಇಂಡಿಯಾ. ಭಾರತಕ್ಕೆ ಬಂದ ನಂತರ ಅವರಿಗೆ ಇಲ್ಲಿ ನಡೀತಕ್ಕಂಥ ಸಾಮಾಜಿಕ ಧಾರ್ಮಿಕ ಚಳುವಳಿಗಳ ಒಂದು ಪರಿಚಯ ಆಯಿತು. ಅವರಿಗೂ ಭಾರತದಲ್ಲಿ ನಾವು ಏಕೆ ಈ ಒಂದು ಸಮಾಜೋ ಧಾರ್ಮಿಕ ಚಳುವಳಿಯಲ್ಲಿ ಪಾಲ್ಗೊಳ್ಳಬಾರ್ದು, ಭಾಗವಹಿಸಬಾರ್ದು ಅಂತಕ್ಕಂಥ ಒಂದು ಆಸಕ್ತಿ ಬೆಳೆದು ಇಲ್ಲಿ ತಮ್ಮ ಸಂಸ್ಥೆಯನ್ನು ಹುಟ್ಟಾಕಲಿಕ್ಕೆ ಮುಂದಾಗ್ತಾರೆ. ಸೊ ಲೇಟರ್ ಆನ್ ಎ ಬ್ರಾಂಚ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1886 ಅಟ್ ಆಡಿಯಾರ್ ನಿಯರ್ ಮಡ್ರಾಸ್. ಆನಂತರ ಮೇಡಮ್ ಬ್ಲವಾಟ್ಸ್ಕಿ ಮತ್ತು ವೋಲ್ಕಾಟ್ ರವರು ಮದ್ರಾಸ್ ಸಮೀಪ ಇರತಕ್ಕಂಥ ಆಡಿಯಾರ್ನಲ್ಲಿ 1886ರಲ್ಲಿ ಈ ಥಿಯೋಸಾಫಿಕಲ್ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಏಮ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ. ಇದರ ಒಂದು ಗುರಿ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ, ಫಸ್ಟ್ ಒನ್, ದ ಕಂಪ್ಯಾರಿಟಿವ್ ಸ್ಟಡಿ ಆಫ್ ವೇರಿಯಸ್ ರಿಲಿಜಿಯನ್ಸ್, ಫಿಲಾಸಫೀಸ್ ಆ್ಯಂಡ್ ಸೈನ್ಸ್. ಇದರ ಮುಖ್ಯ ಗುರಿ ಭಾರತದಲ್ಲಿರ್ತಕ್ಕಂಥ ಅನೇಕ ಧರ್ಮಗಳು, ತತ್ವ ಸಿದ್ಧಾಂತಗಳು ಹಾಗೂ ಇಲ್ಲಿರ್ತಕ್ಕಂಥ ವಿಜ್ಞಾನಗಳ ಒಂದು ತುಲನಾತ್ಮಕವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಕಂಪ್ಯಾರಿಟಿವ್ ಸ್ಟಡಿ ಆಫ್ ವೇರಿಯಸ್ ರಿಲಿಜಿಯನ್ಸ್. ಇನ್ ಇಂಡಿಯಾ, ನಂಬರ್ ಆಫ್ ರಿಲಿಜಿಯನ್ಸ್ ಆರ್ ದೇರ್, ಲೈಕ್ ಹಿಂದೂ, ಇಸ್ಲಾಂ, ಕ್ರೈಸ್ತ, ಯಹೂದಿ, ಬೌದ್ಧ, ಜೈನ and other religions are there. So the comparative study of various religions and various philosophies and the science, it is the main aim of philosophical society. And next one is to discover the indomitable spirit hidden in the human being.
ಇಂಡಮಿಟಬಲ್ ಮೀನ್ಸ್ ಅಗಾಧವಾಗಿರ್ತಕ್ಕಂಥ ಒಂದು ಚೈತನ್ಯ, ಮನುಷ್ಯನಲ್ಲಿ ನೋಡಲಿಕ್ಕೆ ಕಾಣದೇ ಇರತಕ್ಕಂಥ, ಮನುಷ್ಯನಲ್ಲಿ ಈಗಾಗಲೇ ಅಡಗಿರ್ತಕ್ಕಂಥ, ಅದಮ್ಯವಾಗಿರ್ತಕ್ಕಂಥ, ಗುಪ್ತವಾಗಿರ್ತಕ್ಕಂಥ ಈ ಒಂದು ಚೈತನ್ಯವನ್ನು ಹೊರಗೆ ತರೋದ್ರ ಮೂಲಕ ಅವನನ್ನು ಮತ್ತಷ್ಟು ಚೈತನ್ಯದಾಯಕನನ್ನಾಗಿ ರೂಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಗುರಿಯನ್ನ ಥಿಯೋಸಾಫಿಕಲ್ ಸೊಸೈಟಿ ಹೊಂದಿತ್ತು. Theosophical Society declared that universal brotherhood is important. The Theosophical Society, founded by Blavatsky and Colonel H.S. Wolcott, it also declared that universal brotherhood is important. ಯೂನಿವರ್ಸಲ್ ಬ್ರದರ್ಹುಡ್, ವಿಶ್ವ ಭ್ರಾತೃತ್ವ ಅಂದರೆ ಪ್ರಪಂಚದ ಮೇಲೆ ಜೀವನ ಮಾಡ್ತಕ್ಕಂಥವ್ರು ಎಲ್ಲರೂ ಸಹೋದರರು, ಅಂದರೆ ಎಲ್ಲರೂ ಒಂದೇ ಅಂತಕ್ಕಂಥ ಅಂಶವನ್ನು ಇದು ಒತ್ತಿ ಹೇಳ್ತು. ಡಿಯರ್ ಸ್ಟೂಡೆಂಟ್ಸ್, Theosophical Society basically tried for the reformation of Hindu religion. Do you know? Theosophical Society basically tried for the reformation of Hindu religion, not Indian society. ಭಾರತದ ಸಮಾಜದ ಗೊಡವೆಗೆ ಅದು ಹೋಗಲಿಲ್ಲ. ಬಟ್ ಇದರ ಮುಖ್ಯ ಉದ್ದೇಶ ಏನಾಯ್ತಂತಂದರೆ ಬ್ರಾಟ್ ರಿಫಾರ್ಮೇಷನ್ ಇನ್ ಹಿಂದೂ ರಿಲಿಜಿಯನ್, ಹಿಂದೂ ಸಮಾಜದಲ್ಲಿ ಸುಧಾರಣೆಗಳನ್ನು ತರ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಥಿಯೋಸಾಫಿಕಲ್ ಸಂಸ್ಥೆ ಅಂತಕ್ಕಂಥದ್ದು ಕೆಲಸ ಮಾಡ್ತು. ಹೌದಾ? ಹಾಗಾದ್ರೆ ಇದಕ್ಕೆ ಕಾರಣ ಏನು? ಯಾಕೆ ಹಿಂದೂ ಸಮಾಜವನ್ನೇ ಇದು ಗುರಿಯಾಗಿ ಇಟ್ಕೊಳ್ತು ಅಂತ ನಾವು ನೋಡೋದಾದ್ರೆ, ಥಿಯೋಸಾಫಿಕಲ್ ಸೊಸೈಟಿ ಟುಕ್ ಇಟ್ಸ್ ಬೇಸಿಕ್ ಪ್ರಿನ್ಸಿಪಲ್ಸ್ ಫ್ರಮ್ ಹಿಂದೂ ಸ್ಯಾಕ್ರೆಡ್ ಸ್ಕ್ರಿಪ್ಚರ್ಸ್ ಲೈಕ್ ವೇದ, ವೇದಾಂತ, ಉಪನಿಷತ್, ಪುರಾಣಾಸ್ and other Hindu scriptures. Theosophical Society took its basic principles, ಅದರ ಒಂದು ಮೂಲ ಪರಿಕಲ್ಪನೆಗಳು, ತತ್ವಗಳು ಏನಿತ್ತು, ಆ ಮೂಲ ತತ್ವಗಳೆಲ್ಲವನ್ನ ಹಿಂದೂ ಧರ್ಮ ಗ್ರಂಥಗಳಿಂದಲೇ ತಗೊಂಡಿದ್ದು. ಉದಾಹರಣೆಗೆ, ಇಟ್ ಬಿಲೀವ್ಡ್ ಇನ್ ಒನ್ ಗಾಡ್, ದೇವರು ಒಬ್ಬನೇ ಅಂತಕ್ಕಂಥದ್ದು ನಮ್ಮ ವೇದಗಳಲ್ಲಿ ಇರ್ತಕ್ಕಂಥದ್ದು ಸಾರ. ಸೊ ಒನ್ ಗಾಡ್. ಆನಂತರವಾಗಿ ಇಟ್ ಬಿಲೀವ್ಡ್ ಇನ್ ಸಾಲ್ವೇಷನ್, ಮೋಕ್ಷದಲ್ಲಿ ಇದಕ್ಕೆ ನಂಬಿಕೆ ಇತ್ತು. ಇಟ್ ಬಿಲೀವ್ಡ್ ಕರ್ಮ ಥಿಯರಿ, ಕರ್ಮ ಸಿದ್ಧಾಂತದಲ್ಲಿ ಇದಕ್ಕೆ ನಂಬಿಕೆ ಇತ್ತು. ಹಾಗಾಗಿ ಥಿಯೋಸಾಫಿಕಲ್ ಸೊಸೈಟಿ ಟುಕ್ ಇಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ಫ್ರಮ್ ಹಿಂದೂ ಸ್ಯಾಕ್ರೆಡ್ ಸ್ಕ್ರಿಪ್ಚರ್ಸ್ ಅಂಡ್ ಆಲ್ಸೋ ಇಟ್ ಟ್ರೈಡ್ ಟು ಸ್ಪ್ರೆಡ್ ದೀಸ್ ಬೇಸಿಕ್ ಪ್ರಿನ್ಸಿಪಲ್ಸ್ ಇನ್ ಹಿಂದೂ ಸೊಸೈಟಿ. ಹಿಂದೂ ಸಮಾಜದಲ್ಲಿ ಈ ಒಂದು ತತ್ವ ಸಿದ್ಧಾಂತಗಳನ್ನೇ ಪ್ರಚುರ ಮಾಡಲಿಕ್ಕೆ ಈ ಒಂದು ಸಂಸ್ಥೆ ಮುಂದಾಯಿತು. Theosophical Society attempted to find solutions to present problems by studying the ancient Indian thoughts. ಯಾಕೆ ಇದು ಹಿಂದೂ ಧರ್ಮದಲ್ಲೇ ಬದಲಾವಣೆಗಳನ್ನು ತರಲಿಕ್ಕೆ ಮುಂದಾಯಿತು ಅಂತಂದ್ರೆ, ಇಟ್ ಫೈಂಡ್ ಸೊಲ್ಯೂಷನ್ಸ್ ಟು ಪ್ರೆಸೆಂಟ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಹಿಂದೂ ಕಮ್ಯುನಿಟಿ by studying the ancient Indian thoughts, philosophies and theoretical ideals. It finds solution to present problems faced by Hindu community. ಹಿಂದೂ ಸಮುದಾಯ ಎದುರಿಸ್ತಕ್ಕಂಥ ಪ್ರಚಲಿತ ಸಮಸ್ಯೆಗಳಿಗೆ ಇದು ಸೊಲ್ಯೂಷನ್ ಅಥವಾ ರೆಮಿಡೀಸ್ ಅನ್ನು ಹುಡುಕ್ತಾ ಇತ್ತು. ಯಾವುದರಲ್ಲಿ? ಸ್ಟಡಿಂಗ್ ದ ಏನ್ಷಂಟ್ ಇಂಡಿಯನ್ ಥಾಟ್ಸ್, ಪ್ರಾಚೀನ ಭಾರತೀಯ ಚಿಂತನೆಗಳಲ್ಲಿ, ಹಿಂದೂ ಫಿಲಾಸಫಿಯಲ್ಲಿ ಮತ್ತೆ ಹಿಂದೂ ತಾತ್ವಿಕ ಚಿಂತನೆಗಳಲ್ಲಿ, ಸೈದ್ಧಾಂತಿಕ ಚಿಂತನೆಗಳಲ್ಲಿ ಹಿಂದೂ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಾ ಇತ್ತು. ಹಾಗಾಗಿ ಇದು ಹಿಂದೂ ಧರ್ಮದಲ್ಲೇ ಸುಧಾರಣೆಯನ್ನು ತರಲಿಕ್ಕೆ ಮುಂದಾಯಿತು. ಹೆನ್ಸ್ ದ ಸೊಸೈಟಿ ಬೇಸಿಕಲಿ ಟ್ರೈಡ್ ಫಾರ್ ದ ರಿಫಾರ್ಮೇಷನ್ ಆಫ್ ಹಿಂದೂ ರಿಲಿಜಿಯನ್. ಹಾಗಾಗಿ ಹಿಂದೂ ಧರ್ಮದಲ್ಲೇ ಇದು ಸುಧಾರಣೆಗಳನ್ನು ತರಲಿಕ್ಕೆ ಮುಂದಾಯಿತು. ಇದು ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಬೆಳವಣಿಗೆ ಅಂತಂದರೆ, ಫಾರಿನರ್ಸ್ ಟುಕ್ ಮೋರ್ ಇಂಟ್ರೆಸ್ಟ್ ಇನ್ ದಿಸ್ ಪ್ರೋಸೆಸ್. ಹಿಂದೂ ಧರ್ಮದಲ್ಲೇ ಸುಧಾರಣೆಗಳನ್ನು ತರಲಿಕ್ಕೆ ಮುಂದಾಗಿದ್ದಾರಪ್ಪ ಅಂದರೆ ಹಿಂದೂಗಳಲ್ಲ, ಅದಕ್ಕಿಂತ ಹೆಚ್ಚಾಗಿ ಫಾರಿನರ್ಸ್ ಅಂತಂದು ಹೇಳ್ಬಿಟ್ಟು ನಾವು ಹೇಳ್ಬಹುದು. ಡಿಯರ್ ಚಿಲ್ಡ್ರನ್, ಡೂ ಯು ನೋ, ವಿತ್ ದ ಅರೈವಲ್ ಆಫ್ ಐರಿಷ್ ಲೇಡಿ ಆನಿ ಬೆಸೆಂಟ್ ಇನ್ ಇಂಡಿಯಾ ಬೈ 1893, the movement of the Theosophical Society started to grow more. Theosophical Society, founded by Madam Blavatsky and Colonel H.S. Wolcott, but it started to grow more after the arrival of
ಆನಿ ಬೆಸೆಂಟ್ an ಐರಿಷ್ ಲೇಡಿ. ಇಲ್ಲಿ ಆ ಒಂದು ಥಿಯೋಸಾಫಿಕಲ್ ಸಂಸ್ಥೆ ಅಗಾಧವಾಗಿ ಬೆಳಿಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅಂತಂದರೆ ಅದು ಐರಿಷ್ ಮಹಿಳೆ ಆನಿ ಬೆಸೆಂಟ್ ಅವರ ಆಗಮನದಿಂದ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಸೊ ಡಿಯರ್ ಚಿಲ್ಡ್ರನ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಆನಿ ಬೆಸೆಂಟ್ ಆನ್ ಐರಿಷ್ ಲೇಡಿ. ಆನಿ ಬೆಸೆಂಟ್ ವಾಸ್ ಎ ಬ್ರಿಟಿಷ್ socialist, theosophist, women's rights activist, writer and orator. ನೋಡಿ, ಆನಿ ಬೆಸೆಂಟ್ ಒಬ್ಬರು ಬ್ರಿಟಿಷ್ ಸೋಷಿಯಲಿಸ್ಟ್, ಬ್ರಿಟಿಷ್ ಸಮಾಜವಾದಿ, ಥಿಯೋಸಾಫಿಸ್ಟ್, ವುಮನ್ಸ್ ರೈಟ್ಸ್ ಆಕ್ಟಿವಿಟಿಸ್ಟ್, ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ, ರೈಟರ್ ಬರಹಗಾರರು, ಅಂಡ್ ಆಲ್ಸೋ ಒರಾಟರ್ ಅಂದರೆ ಭಾಷಣಕಾರ. ಆನಿ ಬೆಸೆಂಟ್ ವಾಸ್ ಬಾರ್ನ್ ಆನ್ 1st October 1847 in London. He was born on 1st October 1847 in London. Her father was William Wood and her mother was Emily Morris. She married with Frank Besant. Her husband name was Frank Besant, who was a priest at a Anglican church. ಆಂಗ್ಲಿಕನ್ ಚರ್ಚಲ್ಲಿ ಪಾದ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಫ್ರಾಂಕ್ ಬೆಸೆಂಟ್ ಅಂತಕ್ಕಂಥವ್ರನ್ನ ಮದುವೆ ಆಗಿದ್ರು. ಬಟ್ ಶಾರ್ಟ್ಲಿ ಶಿ ವಾಸ್ ಡಿವೋರ್ಸ್ಡ್ ಹರ್ ಹಸ್ಬೆಂಡ್. ವೆನ್ ಶಿ ವಾಸ್ ಡಿವೋರ್ಸ್ಡ್ ಹರ್ ಹಸ್ಬೆಂಡ್, ಶಿ ಬಿಕೇಮ್ ಆನ್ ಆಕ್ಟಿವ್ ಮೆಂಬರ್ ಆಫ್ ದ ಥಿಯೋಸಾಫಿಕಲ್ ಸೊಸೈಟಿ ಇನ್ 1889. ಬಟ್ ಬಹಳ ಬೇಗ ಗಂಡನಿಂದ ವಿಚ್ಛೇದನವನ್ನು ಪಡ್ಕೊಂಡು ಇವರು ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ಆಕ್ಟಿವ್ ಮೆಂಬರ್ ಆಗಿ, ಸಕ್ರಿಯ ಸದಸ್ಯರಾಗಿ 1889ರಲ್ಲಿ ಥಿಯೋಸಾಫಿಕಲ್ ಸೊಸೈಟಿಗೆ ಎಂಟ್ರಿಯನ್ನು ಕೊಡ್ತಾರೆ. ಆನಿ ಬೆಸೆಂಟ್ ಸ್ಟಡಿಡ್ ಡೀಪ್ಲಿ ವೇದಾಂತ ಫಿಲಾಸಫಿ. She had a knowledge of Vedanta philosophy, so she had more knowledge in Vedanta philosophy. He had more knowledge in Vedanta philosophy. Annie Besant advocated that Indian culture is far more superior to Western culture, which is based on materialism. She prized our Indian culture. The Indian culture is more superior than Western culture because Western culture is based on materialism. Materialism means the philosophical theory that matter is the only reality. ಅಂದರೆ ಭೌತಿಕವಾದ ಅಥವಾ ಐಹಿಕವಾದ ಅಂತ ಕರೀತಾರೆ ಮೆಟೀರಿಯಾಲಿಸಮ್ ಅಂತಂದರೆ. ಎ ಡಿಸೈರ್ ಫಾರ್ ವೆಲ್ತ್ ಆ್ಯಂಡ್ ಮೆಟೀರಿಯಲ್ ಪೊಸೆಷನ್ ವಿತ್ ದ ಲಿಟಲ್ ಇಂಟ್ರೆಸ್ಟ್ ಇನ್ ಎಥಿಕಲ್ ಆರ್ ಸ್ಪಿರಿಚುವಲ್ ಮ್ಯಾಟರ್ಸ್. ವ್ಯಕ್ತಿ ಪ್ರಾಪಂಚಿಕ ವಸ್ತುಗಳ ಕಡೆಗೆ ಅತಿ ಹೆಚ್ಚು ಆಸೆಯನ್ನು ಹೊಂದಿದ್ದು ಕೇವಲ ಕೆಲವು ಭಾಗದ ಆಸಕ್ತಿಯನ್ನು ಅಥವಾ ಈ ಒಂದು ಆಧ್ಯಾತ್ಮಿಕ ಚಿಂತನೆ ಕಡೆಗೆ ತುಸು ಆಸಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ಚಿಂತನೆಯನ್ನು ನಾವು ಮೆಟೀರಿಯಾಲಿಸಮ್ ಅಂತ ಕರಿತೀವಿ. ಪ್ರಾಪಂಚಿಕವಾದ ಅಥವಾ ಭೌತಿಕವಾದ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಯುರೋಪಿನಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಆದರೆ ಭಾರತದಲ್ಲಿರ್ತಕ್ಕಂಥ ಫಿಲಾಸಫಿ ಏನಿದೆ, ಇಂಡಿಯನ್ ಫಿಲಾಸಫಿ, ಇದು ಆಧ್ಯಾತ್ಮಿಕ ಚಿಂತನೆಯನ್ನು ಬೆಳೆಸ್ತಕ್ಕಂಥ, ಮನುಷ್ಯನನ್ನು ಆಧ್ಯಾತ್ಮಿಕತೆಯತ್ತ ಸೆಳೆತಕ್ಕಂಥ, ಐಹಿಕ ವಸ್ತುಗಳ ಕಡೆಗೆ ಮನುಷ್ಯ ಆಕರ್ಷಣೆಯನ್ನು ಹೊಂದೋದನ್ನು ತಪ್ಪಿಸ್ತಕ್ಕಂಥ ಒಂದು ಗುರಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಭಾರತದ ತಾತ್ವಿಕ ಚಿಂತನೆಗಳು ಪಾಶ್ಚಾತ್ಯ ಚಿಂತನೆಗಳಿಂದ ಭಿನ್ನವಾಗಿವೆ ಅಂತಕ್ಕಂಥದ್ದನ್ನು ಇವರು ಮನಗಂಡ್ರು. Dear students, now we are going to discuss about the contributions of Annie Besant. First of all, Annie Besant translated Bhagavad Gita to English. ಮೊದಲೇದಾಗ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಸಂಸ್ಕೃತದಲ್ಲಿರ್ತಕ್ಕಂಥ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದರು. ಸೊ ಹೆನ್ಸ್ ಶಿ ಕಾಲ್ಡ್ ಆಸ್ ಶ್ವೇತ ಸರಸ್ವತಿ. ಸಂಸ್ಕೃತದಲ್ಲಿರ್ತಕ್ಕಂಥ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದ್ದಕ್ಕಾಗಿ ಅವರನ್ನು ಶ್ವೇತ ಸರಸ್ವತಿ ಅಂತಂದು ಹೇಳ್ಬಿಟ್ಟು ಕರೀತಾರೆ.
She had an ambition to provide education to all because education is the suitable remedy for all the social evils. So she had an ambition to provide education to all Indians. Hence, she started many educational institutions in India. She started Central Hindu College at Banaras. She started Central Hindu College at Banaras. The Central Hindu College became Hindu University for by the effort of Madan Mohan Malviya in 1916. Annie Besant started Central Hindu College at Banaras. This Central Hindu College became as university the Central Hindu University by the effort of Madan Mohan Malviya in 1916. Annie Besant started two periodicals named New India and Commonwealth. Annie Besant started two periodicals. Periodicals means newspapers like New India and Commonwealth. Dear students, do you know why was Annie Besant started two periodicals in India? ಯಾಕೆ ಶುರು ಮಾಡಿರು ಅಂತ ನಾವು ನೋಡಿದರೆ ಟು ಇನಿಷಿಯೇಟ್ ಡಿಸ್ಕಷನ್ ಆನ್ ಕರೆಂಟ್ ಪ್ರಾಬ್ಲಮ್ಸ್ ಅಂಡ್ ಸೋಷಿಯಲ್ ಇಶ್ಯೂಸ್. ಟು ಸ್ಟಾರ್ಟೆಡ್ ಡಿಸ್ಕಷನ್ ಆನ್ ಕರೆಂಟ್ ಪ್ರಾಬ್ಲಮ್ಸ್ ಅಂಡ್ ಸೋಷಿಯಲ್ ಇಶ್ಯೂ. ಪ್ರಚಲಿತದಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಸಾಮಾಜಿಕ ವಿಷಯಗಳಿಗೆ ಕುರಿತಂತೆ ಸಾಮಾಜಿಕ ವಿಷಯಗಳನ್ನು ಕುರಿತಂತೆ ಚರ್ಚೆಗಳನ್ನು ಮಾಡಲಿಕ್ಕೆ ಇವರು ಎರಡು ನಿಯತಕಾಲಿಕೆಗಳನ್ನು ಹೊರಡಿಸಿದ್ರು. ಒಂದು ನ್ಯೂ ಇಂಡಿಯಾ, ಇನ್ನೊಂದು ಕಾಮನ್ವೆಲ್ತ್ ಅಂತಕ್ಕಂಥ. Annie Besant started Home Rule League in 1916 and initiated Home Rule movement in Madras region. Annie Besant started Home Rule League. ಸ್ವಯಂ ಆಡಳಿತವನ್ನು ಹೊಂದಲಿಕ್ಕೆ ಇವರು ಹೋಮ್ ರೂಲ್ ಲೀಗನ್ನು 1916ರಲ್ಲಿ ಹೋಮ್ ರೂಲ್ ಚಳವಳಿಯನ್ನು 1916ರಲ್ಲಿ ಪ್ರಾರಂಭ ಮಾಡಿದರು. ಇದಕ್ಕೆ ಕಾರಣ ಇನಿಷಿಯೇಟೆಡ್ ಅಂದರೆ ಸ್ಟಾರ್ಟೆಡ್ ಹೋಮ್ ರೂಲ್ ಮೂವ್ಮೆಂಟ್ ಟು ಇಂಟ್ರೊಡ್ಯೂಸ್ಡ್ ಹೋಮ್ ರೂಲ್ ಮೂವ್ಮೆಂಟ್ ಇನ್ ಮಡ್ರಾಸ್ ರೀಜನ್. ಮದ್ರಾಸ್ ಪ್ರಾಂತ್ಯದಲ್ಲಿ ಈ ಒಂದು ಸ್ವಯಂ ಆಡಳಿತ ಪದ್ಧತಿಯನ್ನು ಅಥವಾ ಸ್ವಯಂ ಆಡಳಿತವನ್ನು ಹೋಮ್ ರೂಲನ್ನು ಶುರು ಮಾಡಲಿಕ್ಕೆ ಈ ಒಂದು ಹೋಮ್ ರೂಲ್ ಚಳವಳಿಯನ್ನು ಹುಟ್ಟು ಹಾಕಿದರು. ಶಿ ವಾಸ್ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಇವರು ಸಹ ಪಾಲ್ಗೊಂಡರು. ಭಾರತದ ಪರವಾಗಿ ಹೋರಾಟಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು. ಆ್ಯಂಡ್ ಶಿ ಬಿಕೇಮ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದರು. ಸೊ ಡಿಯರ್ ಸ್ಟೂಡೆಂಟ್ಸ್, here there are some questions. Can you answer? What is the reason for Annie Besant called as Shweta Saraswati? Name the periodical started by Annie Besant. What was the reason for Annie Besant started new periodicals? Who was the first woman president of Indian National Congress? Why did Annie Besant started Home Rule League in Madras or in India? Thank you.